ಹೆಂಗಿತ್ತು ಎಕ್ಸಾಮು? ಹೆಂಗಿತ್ತು ಬ್ರೋ? ಕ್ವಶನ್ ಪೇಪರ್ ಉಲ್ಟಾ ಬರ್ಬಿಟ್ಟು ಬಂದು. ಇಲ್ಲ, ಎಕ್ಸಾಮ್ ಅರ್ಥ ಆಗ್ಲಿಲ್ವಾ? ಪೇಪರ್ ಅರ್ಥ ಆಗಿಲ್ಲ. ಏಕೆ ಓದಿರ್ಲಿಲ್ವಾ? ಅದು ಸ್ವಲ್ಪ ಕಷ್ಟ ಇತ್ತು. ಬಂದೇ ಇಲ್ಲ. ಕ್ಯಾಮ್ರಾಕ್ಕೆ ಎಕ್ಸ್ಟರ್ನಲ್ ಬಂದು ಕ್ವಶನ್ ಪೇಪರ್ ಕೊಡ್ತಲ್ಲ, ನಿಮ್ಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಏನ್ ಅನ್ಸ್ತು? ಅನಿಸಿಕೆ? ಓದಿರೋ ಕ್ವಶನ್ಸ್ ಯಾವ ಗೊತ್ತಿಲ್ಲ ಅನ್ಸ್ತು. ಕ್ವಶನ್ ಪೇಪರ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ವಶನ್ಸೇ ಬೇರೆ, ಅಲ್ಲಿ ಬಂದಿರೋ ಕ್ವಶನ್ಸೇ ಬೇರೆ. ಎಕ್ಸಾಮ್ ಏನೋ ಚೆನ್ನಾಗಿತ್ತು, ಬಟ್ ಓದಿರ್ಲಿಲ್ಲ ಅಷ್ಟೇ. ಏನಂದ್ರೆ ಈಸಿ ಇತ್ತು, ಸ್ವಲ್ಪ ಕಷ್ಟ ಇತ್ತು. ನಮ್ ಪಾಠನೇ ಮಾಡಿಲ್ಲ ಕರೆಕ್ಟ್ ಆಗಿ ಬ್ರೋ. ಸೀರಿಯಸ್ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಅಯ್ಯೋ ಹೋಯ್ತು ಅಂತ ಅನ್ಕೊಂಡು 20 ಪೇಜ್ ಬಗ್ದಿದ್ವಿ, ಪೇಜ್ 2 ಮಾರ್ಕ್ಸ್ ಕೊಟ್ರು 40 ಬರ್ತದೆ. ಫಸ್ಟ್ ಅಲ್ಲಿ ನೋಡ್ದಾಗ ಟಫ್ ಇತ್ತು, ಮತ್ತೆ ಬರಿತಾ ಕರೆಕ್ಟ್ ಆಗಿ ಸರಿ ಹೋಯ್ತು. ಇದು ಡಿಗ್ರಿ ಯಾವ ಇಯರ್? ಸೆಕೆಂಡ್ ಇಯರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುಸ್ಸಂಜಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಒಂದು ಡಿಗ್ರಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ಆಫ್ಟರ್ ಎಕ್ಸಾಮಿನೇಷನ್ ಬರುವಂಥ ಹುಡುಗಿರ ಹತ್ರ ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಡಿಗ್ರಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಜನ ಸಿಗ್ತಾರೆ, ಅದು ಎಷ್ಟು ಜನ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ನನಗೂ ಕೂಡ ಸರ್ಪ್ರೈಸ್ ಇದೆ, ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾ ಇರೋದು. ಸೊ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಹೆಸರು? ಶಿವಕುಮಾರ್. ಸೊ ಏನ್ ಓದ್ತಾ ಇರೋದು ಬ್ರೋ? BA. BA-ನಾ? ಇವತ್ತು ಎಕ್ಸಾಮ್ ಯಾವ್ದಿತ್ತು? ಎಕನಾಮಿಕ್ಸ್. ಹೆಂಗಿತ್ತು ಎಕ್ಸಾಮು? ಹೆಂಗಿತ್ತು ಬ್ರೋ? ಕ್ವಶನ್ ಪೇಪರ್ ಉಲ್ಟಾ ಬರ್ಬಿಟ್ಟು ಬಂದು. ಒಳಗಡೆ ಹೋದ ತಕ್ಷಣ ಏನ್ ಅನ್ಸ್ತು? ಕ್ವಶನ್ ಪೇಪರ್ ನೋಡಿದ ತಕ್ಷಣ ಓದಿದ್ದು ಬಂದಿದ್ದಾ? ಹಿಂಗೆ ಬಂದಿದ್ರೆ ಉಲ್ಟಾ ಯಾಕೆ ಬರೀತಿದೆ ಕ್ವಶನ್ ಪೇಪರ್? ಹಂಗ ಒಂದು ಬಂದಿರ್ಲಿಲ್ಲ ಓದಿರೋದು? ಬಂದಿಲ್ವಾ? ಮತ್ತೆ ಹೆಂಗ್ ಮಾಡ್ತೀರಾ ಎಕ್ಸಾಮ್? ಇವಾಗ ರಿಸಲ್ಟ್ ಬಂದ್ರೆ ಇನ್ನೊಂದ್ಸಲಿ ಬಂದ್ ಬರೀತೀನಲ್ಲ, ಇದೊಂದು ಅಡ್ವಾಂಟೇಜಾ? ಅಷ್ಟೇ. ಮತ್ತೆ ಇನ್ವಿಜಿಲೇಟರ್ ಎಲ್ಲ ಹೆಂಗ್ ಬಿಟ್ಟಿದ್ರು? ಫ್ರೀ ಬಿಟ್ಟಿದ್ರ ಅವ್ರು ಬರೀ? ಬಿಟ್ಟಿದ್ರೆ ನಾನು ಇನ್ನೊಂದ್ಸಲಿ ಬರೀತಿದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲ, ಯಾರು ಅಕ್ಕಪಕ್ಕನ ತೋರಿಸ್ಲಿಲ್ವಾ? ಅವ್ರ ಅಷ್ಟೇ ನನ್ನ ಜೊತೆ ತಿರ್ಗಾ ಬರ್ತಾರೆ ಬರೆಯಕ್ಕೆ. ಏನ್ ಹೇಳ್ತೀರಾ ನಿಮ್ ಫ್ರೆಂಡ್ಸ್ ಬಗ್ಗೆ? ಏನ್ ಹೇಳೋದು, ಅವ್ರು ಒಳ್ಳೆ ಹುಡುಗರು. ಒಳ್ಳೆ ಹುಡುಗರ? ನನ್ನ ಜೊತೆ ಬರ್ತಾರೆ ಪಾಪ ತಿರ್ಗಾ ಬರ. ಅದಕ್ಕೆ ಒಳ್ಳೆ ಹುಡುಗರ? ಕ್ಯಾಮ್ರಾಕ್ಕೆ ಎಕ್ಸಾಮ್ ಹೆಂಗಿತ್ತು? ಹೆಂಗ್ ಬರ್ದೆ? ಓದ್ ತಕ್ಷಣ ನಿನ್ಗೆ ಫಸ್ಟ್ ಅನಿಸಿಕೆ, ಆನ್ಸರ್ ಪೇಪರ್ ನೋಡ್ತಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ವಶನ್ ಪೇಪರ್ ನೋಡ್ದ ತಕ್ಷಣ ಅನ್ಸಿದ್ ನಿನ್ಗೇನು? ಅನ್ಸಿದೇನಪ್ಪ ಅಂದ್ರೆ, ಈಗ ಕ್ವಶನ್ ಪೇಪರ್ ನೋಡಿದ್ರೆ ಆಲ್ಮೋಸ್ಟ್ ನಾವು ಓದಿರೋ ಟಾಪಿಕ್ಸ್ ಐತಲ್ವಾ. ಸೊ ಕ್ಲಾಸಸ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದ್ರಿಂದ ಟಾಪಿಕ್ಸ್ ಅಷ್ಟೊಂದೇನು ಡಿಫಿಕಲ್ಟ್ ಅಂತ ಅನಿಸ್ತಾ ಇರ್ಲಿಲ್ಲ. ಬಟ್ ನಾವು ಕ್ವಶನ್ ಪೇಪರ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ವಶನ್ಸೇ ಬೇರೆ, ಅಲ್ಲಿ ಬಂದಿರೋ ಕ್ವಶನ್ಸೇ ಬೇರೆ. ಆ ಪರವಾಗಿಲ್ಲ. ಕ್ಷಣ ನಿನ್ಗೆ ಹೆಂಗ್ ಅನ್ಸ್ತು ನೋಡಿದ ತಕ್ಷಣ? ಆ ಕ್ಷಣ ಏನಿಸ್ತಂದ್ರೆ ಖುಷಿ ಆಯ್ತು, ನಾವು ಓದಿರೋದ್ ಬಂತಲ್ಲ ಅಂತ. ಅದಕ್ಕಿಂತ ಬೇರೆ ಇನ್ನೇನ್ ಬೇಕು? ಹಂಗಾದ್ರೆ ಔಟ್ ಆಫ್ ಔಟ್ ಬರುತ್ತೆ. ನೋಡೋಣ, ಪೇಪರ್ ವ್ಯಾಲ್ಯೂಟರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸರಿ ನಾವು ಬರ್ದಿರ್ತೀವಿ, ನೋಡೋಣ. ನಿಮ್ಗೆ ಇನ್ವಿಜಿಲೇಟರ್ ಬಂದವ್ರು ಹೆಂಗಿದ್ರು? ದೇವ್ರ, ಒಳ್ಳೆಯವರ, ಫ್ರೀ ಬಿಟ್ಟಿದ್ರ? ಇಲ್ಲ ಇಲ್ಲ ಹಾಯ್, ನಿಮ್ ಹೆಸರು? ಭವಾನಿ ಅಂತ. ಏನ್ ಓದ್ತಾ ಇರೋದು? BCA. ಏನ್ ಎಕ್ಸಾಮ್ ಇತ್ತ ಇವತ್ತು? ಯಾವ ತರ ಬರುದ್ರ? CN ಪರವಾಗಿಲ್ಲ, ಚೆನ್ನಾಗೇ ಬರ್ತೀವಿ. ಸೊ ನೀವ್ ಒಳಗಡೆ ಹೋಗಿ ಕುತ್ಕೊಂಡ ತಕ್ಷಣ ಫಸ್ಟ್ ಬುಕ್ಲೆಟ್ ನೋಡಿದ ತಕ್ಷಣ ಎಕ್ಸ್ಟರ್ನಲ್ ಬಂದು ಕ್ವಶನ್ ಪೇಪರ್ ಕೊಡ್ತಲ್ಲ, ನಿಮ್ಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಏನ್ ಅನ್ಸ್ತು? ಅನಿಸಿಕೆ? ಓದಿರೋ ಕ್ವಶನ್ಸ್ ಯಾವ ಗೊತ್ತಿಲ್ಲ ಅನ್ಸ್ತು. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದು ಓದಿಲ್ವಾ? ಓದಿದೀನಿ, ಮತ್ತೆ ಇಂಪಾರ್ಟೆಂಟ್ ಕೊಟ್ಟಿಲ್ವಾ? ಸೊ ಆ ಕ್ಷಣ ನಿಮ್ ಮನ್ಸಲ್ಲಿ ಏನ್ ಅನ್ಸ್ತು? ಬೇಕಿತ್ತ ಎಕ್ಸಾಮ್ ಅನ್ಸ್ತಾ? ಬೇಕಾಗಿಲ್ಲ ಎಕ್ಸಾಮ್. ಬಟ್ ಹೆಂಗ್ ಬರೋದ್ರ ಫೈನಲ್ ಆಗಿ? ಪರವಾಗಿಲ್ಲ, ಪಾಸ್ ಆಗ್ತೀರಾ? ಆಗ್ತೀನಿ. ನಿಮ್ಗೆ ಬಿದ್ದಿದಂತಹ ಎಕ್ಸ್ಟರ್ನಲ್ ಏನಿಲ್ಲ, ನಾರ್ಮಲ್. ಸೊ ಎಷ್ಟು ಬರುತ್ತೆ ಹಂಗಾದ್ರೆ? ಎಷ್ಟಕ್ಕೆ ಇದ್ದಿದ್ದು ಎಕ್ಸಾಮ್ ಎಷ್ಟು ಬರುತ್ತೆ? ಪಾಸ್ ಆಗ್ತೀನಿ ಅಷ್ಟೇ ನಾನು. ಪಾಸ್ ಆಗ್ತೀರಾ? ಸಾರ್ಥಕ ಆಯ್ತಾ ಕಾಲೇಜಿಗೆ ಬಂದು? ಹೌದು. ಥ್ಯಾಂಕ್ ಯು. ನೀನೆ ಶಿಷ್ಯ. ಹಾಯ್ ಬ್ರೋ, ನಿಮ್ ಹೆಸರು? ಕಾರ್ತಿಕ್ ಅಂತ. ಏನ್ ಓದ್ತಾ ಇರೋದು ಬ್ರೋ? ಇದು ಡಿಗ್ರಿ
ಯಾವ ಇಯರ್? ಸೆಕೆಂಡ್ ಇಯರ್. ಹೆಂಗಿತ್ತು ಎಕ್ಸಾಮ್ ಬ್ರೋ? ಎಕ್ಸಾಮ್ ಚೆನ್ನಾಗಿತ್ತು ಬ್ರೋ. ಎಲ್ಲ ಓದಿದ್ರಾ? ಆಗಿಲ್ಲ. ಅರ್ಥ ಆಗಿಲ್ಲ, ಕ್ವಶನ್ ಅರ್ಥ ಆಗ್ಲಿಲ್ವಾ ಇಲ್ಲ ಎಕ್ಸಾಮ್ ಅರ್ಥ ಆಗ್ಲಿಲ್ವಾ? ಪೇಪರ್ ಅರ್ಥ ಆಗಿಲ್ಲ. ಪೇಪರ್ ಅರ್ಥ ಆಗ್ಲಿಲ್ವಾ? ಯಾಕೆ ಓದಿರ್ಲಿಲ್ವಾ? ಅದು ಸ್ವಲ್ಪ ಕಷ್ಟ ಇತ್ತು. ಬಂದೇ ಇಲ್ಲ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಒಂದೇ ಅಲ್ವಾ? ಮತ್ತೆ ಇನ್ನೇನ್ ಓದಿದ್ರಾ? ಓದಿದ್ರೆ ಒಂದ್ ಕ್ವಶನ್ ಲಿಕ್ವಿಡೇಷನ್ ಅಂತ ಹಾ. ಕೂತಿದ್ರಿ. ಆಮೇಲೆ ಏನೋ ಆ ಕಡೆ ಈ ಕಡೆ ಆಮೇಲೆ ಸ್ವಲ್ಪ ಹಾ. ಹೆಲ್ಪ್ ಮಾಡಿದ್ರು ಯಾರು? ಸ್ಟೂಡೆಂಟ್ಸ್. ನಿಮ್ ಫ್ರೆಂಡ್ಸ್ ಬಗ್ಗೆ ಏನ್ ಹೇಳ್ತೀರಾ? ಹೆಲ್ಪ್ ಮಾಡಿದವ್ರ ಬಗ್ಗೆ? ದೇವ್ರು ಇವತ್ತು ಅವರೆಲ್ಲ ಅವರೇ ದೇವ್ರಾ? ನನ್ನ ಫ್ರೆಂಡ್ ಅಂತೂ ದೇವ್ರು ಎಲ್ಲ ಒಂಟೆ ಹೋಗ್ಬಿಟ್ಲು. ತೋಳು ಹೆಸರು ಪೂರ್ವಿ ಅಂತ ತನು ದೇವ್ರು ನಮ್ಗೆ ಮತ್ತೆ ಎಕ್ಸಾಮ್ ಹೋದ ತಕ್ಷಣ ನಿಮ್ಗೆ ಕ್ವಶನ್ ಪೇಪರ್ ನೋಡಿದ್ರಲ್ಲ, ಸೊ ಏನ್ ಪಾಸ್ ಆಗ್ತೀನಿ ಅನ್ಸ್ತಾ? ಹೆಂಗ ಅನ್ಸ್ತು? ಅದು ಪಾಸ್ ಆದ. ಪಾಸ್ ಆದ್ರ? ಕನ್ಫರ್ಮ್? ಪಕ್ಕಾ ಕನ್ಫರ್ಮ್. 20 ಪೇಜ್ ಬಗ್ದಿದೀವಿ, ಪೇಜ್ 2 ಮಾರ್ಕ್ಸ್ ಕೊಟ್ರು 40 ಬರ್ತದೆ. 20 ಪೇಜ್ ಬಗ್ದಿದೀವಿ, ಪೇಜ್ 2 ಮಾರ್ಕ್ಸ್ ಕೊಟ್ರು 40 ಬರ್ತದೆ. ಏನು ಓದೇ ಇಲ್ಲ ಅಂದ್ರೆ 20 ಪೇಜ್ ಏನ್ ಬರ್ತಿದ್ದೀರಾ ಮತ್ತೆ? ಹಂಗೆ ಹಿಂಗೆ ಗೊತ್ತಲ್ಲ, ತಲೆ ಉಪಯೋಗಿಸೋದ ಅರ್ಧ ಪಡ. ಆಮೇಲೆ ಕಾಲೇಜ್ ಹಾಕ್ಬಿಟ್ಟಿರ. ಆಮೇಲೆ ವಿದಿಶಾ, ಏನ್ ಓದ್ತಾ ಇರೋದು? BCA ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್. ಯಾವ್ದಿತ್ತು ಎಕ್ಸಾಮ್ ಇವತ್ತು? ಕಂಪ್ಯೂಟರ್ ನೆಟ್ವರ್ಕ್ ಇತ್ತು, ಹೆಂಗ್ ಬರ್ದ್ರ? ಚೆನ್ನಾಗ್ ಬರ್ದೆ. ಮತ್ತೆ ಬೇರೆಯವರೆಲ್ಲ ಎಕ್ಸಾಮ್ ಫುಲ್ ಟಫ್ ಇತ್ತು, ಕ್ವಶನ್ ಪೇಪರ್ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಫಸ್ಟ್ ಅಲ್ಲಿ ನೋಡ್ದಾಗ ಟಫ್ ಇತ್ತು, ಮತ್ತೆ ಬರಿತಾ ಬರಿತಾ ಕರೆಕ್ಟ್ ಆಗಿ ಸರಿ ಹೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫೇಲ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಆಗಲ್ಲ, ನಾ ಬರ್ದಿದ್ದೇನೆ ಕರೆಕ್ಟ್ ಆಗಿ. ಪಕ್ಕಾನಾ? ಪಕ್ಕ. ಫೇಲ್ ಆಗ್ಬಿಟ್ರೆ ಫೇಲ್ ಆಗಲ್ಲ. ತಗೊಳ್ರಿ, ಆಗ್ಬಿಡ್ರ ಹಾ ಆಗ್ಬಿಡ್ರ. ಹಾ ಯಾರ ಪೇಪರ್ ನನ್ನಂತ ಕರೆಕ್ಷನ್ ಮಾಡ್ದ? ಫೇಲ್ ಆಗ್ಬಿಟ್ರ? ಆಗೋ ಚಾನ್ಸೇ ಇಲ್ಲ, ಮಾಡಕ್ ಚಾನ್ಸೇ ಇಲ್ಲ, ಡಿಸೈಡ್ ಆಗೋದೇ ಇಲ್ಲ. ನಿಮ್ ಒಳಗಡೆ ಎಂಟ್ರಿ ಆಗ್ತೀರಾ, ಹಾ. ಸೊ ಎಂಟ್ರಿ ಆದ ತಕ್ಷಣ ಕ್ವಶನ್ ಪೇಪರ್ ನೋಡ್ತೀರಾ. ಆ ಕ್ವಶನ್ ಪೇಪರ್ ತೋರ್ತಾ ನಿಮ್ಗೆ ಫಸ್ಟ್ ಥಾಟ್ ಬಂದಿದೇನು? ಓ, ನನ್ ಈ ಸಬ್ಜೆಕ್ಟ್ ಪಾಸ್ ಆಗೋದು ಕಷ್ಟ ಅನ್ಸ್ತು ಫಸ್ಟ್ ಅಲ್ಲಿ ನೋಡ್ದಾಗ. ಅದೆಲ್ಲ ಆಮೇಲೆ ಥಿಂಕ್ ಮಾಡಿ ಮಾಡಿ ಬರ್ದೆ. ಇವ್ರು ನಿಮ್ ಫ್ರೆಂಡ್ಸಾ? ಹಾ, ನನ್ ಫ್ರೆಂಡ್ಸು. ಅವ್ರನ್ನ ತೋರ್ಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಹೆಸರು ಶಿಲ್ಪಾ ಅಂತ. ಜೋರ ಮಾತಾಡಿ ಸ್ವಲ್ಪ. ಶಿಲ್ಪಾ ಅಂತ ಹೇಳಿ. ಏನ್ ಓದ್ತಾ ಇರೋದು? ನಾವು ಸೆಕೆಂಡ್ ಇಯರ್ BCA, ಈಗ 4th ಸೆಮ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಹೆಂಗಿತ್ತು ಎಕ್ಸಾಮ್? ಎಕ್ಸಾಮ್ ಏನೋ ಚೆನ್ನಾಗಿತ್ತು, ಬಟ್ ಓದಿರ್ಲಿಲ್ಲ ಅಷ್ಟೇ. ಯಾರೇ ಕೇಳಿದ್ರು ಓದಿಲ್ಲ ಅಂತಾರಲ್ಲ, ಮತ್ತೆ ಓದಿರೋರು ಯಾರು ನಿಮ್ ಕ್ಲಾಸಲ್ಲಿ? ಕ್ಲಾಸ್ ಎಂಟ್ರಿ ಆದ ತಕ್ಷಣ ನಿಮ್ ಪೇಪರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಫಸ್ಟ್ ಅನಿಸಿಕೆ? ಸ್ವಲ್ಪ ಭಯ ಆಯ್ತು, 2 ಮಾರ್ಕ್ಸ್ ಎಲ್ಲ ಕಷ್ಟ ಇತ್ತು. ಸರಿ, ಇನ್ನೆಲ್ಲ ಬರ್ದಿದೀನಿ. ಸೊ ಪಾಸ್ ಆಗ್ತೀರಾ ಹಂಗಿದ್ರೆ? ಕಾನ್ಫಿಡೆನ್ಸ್ ಇದೆ, ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಸೊ ಲಾಸ್ಟ್ ಇಯರ್ ಎಲ್ಲ ಪಾಸ್ ಆಗಿದ್ರಾ? ಪಾಸ್ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹೈ ಬ್ರೋ, ನಿನ್ನ ಹೆಸರು? ರಿಷಬ್ ಕುಮಾರ್ ಬ್ರೋ. ಮತ್ತೆ ಏನ್ ಇವತ್ತು ಎಕ್ಸಾಮ್ ಇತ್ತಾ? ಹ್ಞೂ ಬ್ರೋ. ಹೆಂಗ್ ಬರ್ದ್ರ? ಏನಂದ್ರೆ ಈಸಿ ಇತ್ತು, ಸ್ವಲ್ಪ ಕಷ್ಟ ಇತ್ತು. ನಮ್ ಪಾಠನೇ ಮಾಡಿಲ್ಲ ಕರೆಕ್ಟ್ ಆಗಿ ಬ್ರೋ, ಸೀರಿಯಸ್ಲಿ ಹೇಳ. ಹೌದಾ? ಹಾ, ನೀವು ಏನಾದ್ರು ಚಾರ್ಟ್ GPT ಏನು ಯೂಸ್ ಮಾಡಿ ಓದ್ಲಿಲ್ಲ? ಎಲ್ಲ ನಂಬೋದೇ ಇಲ್ಲ ನಾನು ಇನ್ನ. ಹೌದಾ? ಅದೇ ಸೈಕ್ ಮಾಡೋದು ಜಾಸ್ತಿ ನಮ್ಗೆ. ಡಿಫಿಕಲ್ಟ್ ಆನ್ಸರ್ ಕೊಟ್ಬಿಡುತ್ತೆ ಅಂತನಾ? ಆನ್ಸರ್ ಡಿಫಿಕಲ್ಟ್ ಅಲ್ಲ, ಸೈಕ್ ಆಗಿ ಮಾಡ್ಬಿಡ್ತಾರೆ ಸ್ವಲ್ಪ, ಅಂದ್ರೆ ಶಾರ್ಟ್ ಆಗಿ ಹೇಳ್ಕೊಡಲ್ಲ ಅವರು. ಸೊ ಓವರ್ ಆಲ್ ಹೋಗ್ಬಿಡ್ತಾರೆ. ಎಕ್ಸಾಮ್ ಪಾಸ್ ಆಗ್ತೀರಾ ಆಗಲ್ವಾ? ಡೌಟ್ 50-50. ಹೆಂಗ್ ಬ್ರೋ ಹಿಂಗ್ ಹೇಳಿದ್ರೆ? ಹ್ಞೂ ಮಾಮ್ಸ್, ಏನ್ ಮಾಡೋಣ ಬ್ರೋ, ಪಾಠ ಮಾಡಿದ್ರೆ ಪಾಸ್ ಆಗ್ತೀವಿ, ಪಾಠನೇ ಮಾಡಿಲ್ಲ ಅಂದ್ರೆ ಹೆಂಗ್ ಪಾಸ್ ಆಗುತ್ತೆ? ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಈಗ ಎಕ್ಸಾಮ್ ಸೆಂಟರ್ಗೆ ಎಂಟರ್ ಆದ್ರ ನಿಮ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಫಸ್ಟ್ ಅನ್ಸಿದೆ ನಿಮ್ಗೆ? ಏನು ಅನ್ಸಿಲ್ಲ ಸೀರಿಯಸ್ಲಿ. ಅಲ್ಲ, ಏನ್ ಭಯ ಆಗ್ಬಿಡ್ತು ಫಸ್ಟೇ, ಬ್ಲಾಂಕ್ ಆಗ್ಬಿಟ್ರಾ? ಪಾಸ್ ಆಗಲ್ಲ ಅಂತ ಅವ್ರು ಡಿಸೈಡ್ ಮಾಡ್ಬಿಟ್ರಾ? ಅವಾಗ ಡಿಸೈಡ್ ಮಾಡಿಲ್ಲ, ಬರ್ದಾದ್ಮೇಲೆ ಡಿಸೈಡ್ ಮಾಡಿದೆ ಪಾಸ್ ಆಗ್ತೀರಾ ಫೇಲ್ ಆಗ್ತೀನಿ ಅಂತ. ಎಷ್ಟು ಮಾರ್ಕ್ಸ್ ಇದ್ದಿದೆ ಎಕ್ಸಾಮ್? 80. ಪಾಸಿಂಗ್ 28. 28. ಸೊ ಬರುತ್ತೆ ಇಲ್ಲ ಬರಲ್ಲ ಡೌಟು? 90% ಬರ್ಬೋದು. ಅಂದ್ರೆ ಪಾಸ್ ಆಗ್ತೀರಾ ಬ್ರೋ? 90% ಇದೆ ಸಾಕು, 1% ಫೇಲ್ ಆಗ್ಬೋದು 90% ಅಂತ. ಓ ಹಂಗ? ಅಷ್ಟು ನಮ್ಗೆ ಓಕೆ. ಪೇಪರ್ ಕರೆಕ್ಟಾಗಿ ರೆಡಿ ಮಾಡ್ಕೊಡಲ್ಲ ಯೂನಿವರ್ಸಿಟಿ ಅವರು, ಸೀರಿಯಸ್ಲಿ. ಡಿಫಿಕಲ್ಟ್ ಕೊಟ್ಬಿಡ್ತಾರ? ಡಿಫಿಕಲ್ಟ್ ಕೊಟ್ರೆ ಅಟ್ಲೀಸ್ಟ್ ಪಾಸಿಂಗ್ ಅಷ್ಟು ಈಸಿಯಾಗಿ ಕೊಟ್ರೆ 8 ಮಾರ್ಕ್ಸ್ 14 ಮಾರ್ಕ್ಸ್ ಪಾಸ್ ಆಗ್ಬೋದು. ಈಸಿಯಾಗಿ ಕೊಟ್ಟು ಅದನ್ನ ಎಕ್ಸಾಮ್ ಅಂತ ಯಾರು ಹೇಳ್ತಾರೆ ಬ್ರೋ? ಬ್ರೋ ಬೇಡ, ಒಂದೆರಡು ಕೊಳ್ಳಿ, ಎಲ್ಲ ಸೈಕ್ ಕೊಟ್ರೆ ಹೆಂಗೆ? ಅಡ್ಜಸ್ಟ್ಮೆಂಟೇ ಕರೆಕ್ಟ್ ಆಗಿರಲ್ಲ ನಮ್ಗೆ ಅರ್ಥ ಮಾಡಕ್ಕೆ. ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಅಯ್ಯೋ ಸರಿ ಆಯ್ತು, ಹಾಕಿ ಪರವಾಗಿಲ್ಲ, ಬಟ್ ಕರೆಕ್ಟ್ ಬ್ರೋ, ಸೀರಿಯಸ್ಲಿ. ಥ್ಯಾಂಕ್ ಯು.